1.25 ವರ್ಷದಲ್ಲಿ ನಾವು ಒಂದು ಹೊಸ ಅಕೌಂಟ್, ಹಳೆಯ ಅಕೌಂಟ್ ಎಲ್ಲ ನಾವು ಸೀಸ್ ಮಾಡಿದ್ವಿ. ಹೊಸ ಅಕೌಂಟ್ ಮಾಡಿ ಹೊಸ ನಿರ್ದೇಶಕರನ್ನ, ಆಮೇಲೆ ಯಾರ್ಯಾರು ಕಟ್ಟಿಲ್ಲ ಅವ್ರಿಗೆಲ್ಲ ಕರೆದು ಕಟ್ಟಿಸಿ ಬಹಳಷ್ಟು ಮೆಂಬರ್ಸ್ ಇವಾಗ ಆಕ್ಟಿವ್ ಆಗಿದ್ದಾರೆ. ಎಷ್ಟು ಜನ? ಹೆಚ್ಚು ಕಮ್ಮಿ 300 ಮೆಂಬರ್ಸ್ ಆಕ್ಟಿವ್ ಆಗಿದ್ದಾರೆ. ಹೊಸಬ್ರು ಒಂದು 30 ಜನ, 50 ಮೆಂಬರ್ಸ್ ಹೊಸಬರಾಗಿದ್ದಾರೆ. ಹಾಗಾಗಿ ಆಮೇಲೆ ನಾವು ಯಾವುದೇ ಒಂದು ಅಮೌಂಟ್ಗಳನ್ನ, ಹಿಂದೆ ಇರೋ ಅಮೌಂಟ್ನ ಟಚ್ ಮಾಡ್ತಾ ಇಲ್ಲ. ನಮ್ದು ಒಂದು ಅಜೆಂಡಾ ಇರೋದೇ ಅದೇ. ಈಗ ನಾನಾಗ್ಲಿ, ನಮ್ಮ ಅಧ್ಯಕ್ಷರಾಗ್ಲಿ, ನಮ್ಮ ಖಜಾಂಚಿ, ಆಮೇಲೆ ನಮ್ಮ ಟೋಟಲ್ ಸ್ಟಾಫ್ 1 ರೂಪಾಯಿನೂ ಸಂಘದಿಂದ ತಗೊಳ್ಳದೆ ನಾವೆಲ್ಲ ಓಡಾಟ, ಮತ್ತೊಂದು ಮಗದೊಂದು, ಊಟ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ನಮ್ಮ ಖರ್ಚುಗಳಲ್ಲೇ ಮಾಡ್ತಾ ಇದೀವಿ. ಅಂದ್ರೆ ಪ್ಲಾನಿಂಗು ತುಂಬಾ ಶಾರ್ಟೇಜ್ ಇತ್ತು. ನಾವು ಅನ್ಕೊಂಡಿದ್ದಂಗೆ ಎಲ್ಲರೂ ಸಿಗ್ತಾ ಇರಲಿಲ್ಲ, ತುಂಬಾ ಹತ್ತಿರದಲ್ಲಿತ್ತು. ಹಂಗಾಗಿ ನಾವೊಂದು ದೊಡ್ಡ ಮಟ್ಟದ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಆ ಥರ ಗಾಯ ಮಾಡ್ಕೊಂಡು ಮಾಡೋದು ಬೇಡ ಅಂತ ಅದನ್ನ ಪೋಸ್ಟ್ಪೋನ್ ಮಾಡಿದ್ದೀವಿ. ಈ ಮೀಟಿಂಗ್ ಅಲ್ಲಿ ಅದರದ್ದೇ ಸೀರಿಯಸ್ ಆಗಿ ಮಾತಾಡಿಕೊಂಡು ಈಗ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮು ಮಾಡೋಣ ಅಂದ್ಕೊಂಡು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ಮೇನ್ ಹೇಳಬೇಕು ಅಂತಂದ್ರೆ, ನಮ್ಮ ನಿರ್ದೇಶಕರು ಎಲ್ಲರೂ ನಾವೀಗ ಹೇಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಸಾಥ್ ಕೊಟ್ರೆ ನಮ್ಮ ಸಂಸ್ಥೆ ಬಹಳ ಒಂದು ಗಟ್ಟಿಯಾದ ಸಂಸ್ಥೆ. ಎಲ್ಲರೂ ಮರ್ತೋಗಿರೋದನ್ನ ಮತ್ತೆ ನೆನಪು ಮಾಡ್ಬೋದು. ನಮ್ಮ ಈ ಹಳೆ ಸಂಸ್ಥೆ ಇದು, ನಮ್ಮ ಪುಟ್ಟಣ ಕಣಗಳವರದ್ದು. ಅದನ್ನ ಎಲ್ಲ ನಿರ್ದೇಶಕರು ನಮ್ಗೆ ಸಾಥ್ ಕೊಡಬೇಕು, ನಮ್ಮ ಜೊತೆಯಲ್ಲಿ ಇದೇ ಥರ ನಮ್ಮ ಜೊತೆಯಲ್ಲಿ ಇರಬೇಕಂತ ನಾನೆಲ್ಲರೂ ಕೇಳ್ಕೊತಾ ಇದ್ದೀನಿ.